ಬೀಳೇ ಬೀಳುತ್ತೆ. ಒಂದಿಲ್ಲ ಒಂದ್ ಕಡೆ ಪೊಲೀಸ್ನವ್ರು ಮಾಡ್ತಿರೋ ತನಿಖೆಗೆ ಯಾರು ಹೋಗ್ಬಿಟ್ಟು ಅಲ್ಲಿ ಗಲಾಟೆ ಮಾಡೋ ಪ್ರಶ್ನೆ ಎಲ್ಲಿಂದ ಬಂತು? ಅಕಸ್ಮಾತ್ ನಿಮ್ಗೆ ಯಾರು ಯೂಟ್ಯೂಬ್ ಮಾಡೋರು ಹಂಗೆ ಇಷ್ಟ ಇಲ್ಲ ಅಂದ್ರೆ ಅದೇ ತನಿಖೆ ಟೀಮಿಗೆ ಹೇಳಿ, ಇವ್ರು ಯಾಕೆ ಬಿಡ್ತಿದ್ರ, ನೀವು ಯಾಕೆ ಮಾಡ್ತಿದ್ರ ಅಂತ ಹೋಗ್ಬಿಟ್ಟು ಹೊಡೆದು ಬಡ್ದು ನೀವು ಒಂದೇ ದಿನ ಎಲ್ಲಾ ಕಡೆ ಪ್ರತಿಭಟನೆ ಶುರು ಆಗ್ಬಿಡ್ತು. ಇದೆಲ್ಲ ಒಂದೇ ಒಂದು ಮಾತು ಹೇಳಕ್ಬಿಡ್ತೀವಿ, ಅನುಮಾನಾಸ್ಪದ ಸಾವುಗಳು, ರೇಪ್ ಅಂಡ್ ಮರ್ಡರ್ ಒಂದಾಗಿದ್ಯಾ, ಎರಡಾಗಿದ್ಯಾ, ಮೂರಾಗಿದ್ಯಾ, 19 ನಾನು ಇಲ್ಲೇ ಎಣಿಸ್ತೀನಿ. ಸಂತೋಷ್ ರಾವ್ ಈಸ್ ನಾಟ್ ಅಕ್ಯೂಸ್ಡ್ ಅಂತ ಹೈಕೋರ್ಟ್ ಹೇಳ್ತಲ್ವಾ, ಅದೇ ದಿನ ಸನ್ಮಾನ್ಯ ಮುಖ್ಯಮಂತ್ರಿ ಸ್ವಾಮೀಜಿ ಒಂದು ನಿಮಿಷ, ಸ್ವಾಮೀಜಿ ದಯವಿಟ್ಟು ಒಂದು ನಿಮಿಷ, ಸತ್ಯ ಮಾತಾಡಕ್ ಕೊಡಲ್ವಾ? ಸತ್ಯ ಮಾತಾಡಕ್ ಕೊಡಲ್ವಾ? ಸಮಾಧಾನ. ಆಚೆಯಿಂದ ಕನೆಕ್ಟ್ ಆಗಿರುವವರಿಗೆ ಒಂದು ಮನವಿ, ದಿನೇಶ್ ಸರ್ ಹಾಗೆ ಸ್ವಾಮೀಜಿ ಆಚೆಯಿಂದ ಹೆಚ್ಚಿನ ಅತಿಥಿಗಳಿರೋದ್ರಿಂದ ಎಲ್ಲರೂ ಒಟ್ಟಿಗೆ ಮಾತನಾಡಿದ್ರೆ ಯಾವುದು ಹೋಗಲ್ಲ ವೀಕ್ಷಕರಿಗೆ. ಒಬ್ಬರಾದ್ಮೇಲೆ ಒಬ್ರು ಮಾತಾಡೋಣ. ರಜಾಕ್ ಅವರೇ, ಫ್ಯಾಕ್ಟ್ಸ್ ಬಿಟ್ಟು ಬೇರೆ ಮಾತಾಡಬೇಡ್ರಿ. ಸಾಕ್ಷಿಗಳ ಕೊರತೆ ಅಂತ ಹೇಳಿದೆ, ನಿರಪರಾಧಿ ಅಂತ ಹೇಳಿಲ್ಲ. ಸಾಕ್ಷಿಗಳ ಕೊರತೆ ಅಂತ ಹೇಳಿದೆ ಕೋರ್ಟು, ನಿರಪರಾಧಿ ಅಂತ ಹೇಳಿ ಅವ್ರಿಗೆ. ಅದೇ ದಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ನಾನು ಮನವಿ ಸಲ್ಲಿಸಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಸೌಜನ್ಯಗೆ ನ್ಯಾಯ ಸಿಗ್ಬೇಕು ಅಂತ ನಾನು ಕೇಳಿದ್ದೆ. ಸೌಜನ್ಯಗೂ ಈಗ ಸಂಬಂಧ ಇಲ್ಲ, ಪ್ರಕರಣಕ್ಕೂ ಈಗ ನಡೀತಿರೋ ತನಿಖೆಗೂ ಆರ್ಗ್ಯುಮೆಂಟ್ ಆಮೇಲೆ ಮಾಡೋಣ. ನಾನು ಏನು ಹೇಳಕ್ ಇಷ್ಟಪಡ್ತೀನಿ, ಐ ಹ್ಯಾವ್ ಟು ಕರೆಕ್ಟ್. ಫ್ಯಾಕ್ಟ್ ಬಿಟ್ಟು ಆಚೆ ಹೋಗ್ತಿದ್ರೆ ಡಿಬೇಟು, ಅದನ್ನ ನಾನು ಕರೆಕ್ಟ್ ಮಾಡಲೇಬೇಕು. ಡೈರೆಕ್ಟ್ ಅಲಿಗೇಷನ್ ಯಾರು ಆ ಧರ್ಮ ಕ್ಷೇತ್ರಕ್ಕೆ ಮಾಡ್ತಿಲ್ಲ. ಆ ಜಾಗ, ಆ ಕ್ಷೇತ್ರದಲ್ಲಿ, ಆ ಒಂದಿಷ್ಟು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಅನುಮಾನಾಸ್ಪದ ಮತ್ತೆ ನಿಗೂಢ ಸಾವುಗಳು, ರೇಪ್ಗಳು ನಡೆದಿರುವಾಗ ಒಂದಲ್ಲ ಎರಡಲ್ಲ, ಸೌಜನ್ಯನ 9th October 2012 ಕೊಲೆ ಆಗುತ್ತೆ, ಆಮೇಲೆ ರೇಪ್ ಆಗಿದಾಗುತ್ತೆ. ಅದು ಆನೆ ಮಹೋತ್ತು ನಾರಾಯಣ ಮತ್ತು ಅವರ ತಂಗಿ ಯಮುನಾ 21 ಸೆಪ್ಟೆಂಬರ್ ವೇದಾವಳ್ಳಿ ಅವರ ರೇಪ್ ಆಗುತ್ತೆ, ಮರ್ಡರ್ ಆಗುತ್ತೆ. ಬುರ್ಡೆ ಬಿಡಕ್ಕೆಲ್ಲ ಸ್ವಾಮಿ, ಇದೆಲ್ಲ ಸತ್ಯ ಕೇಳಿಸ್ಕೊಳ್ರಿ. ನಿಮಗ್ ಯಾಕ್ರಿ ಒಂದು ಕ್ರೈಮ್ ನಡೆದಿದೆ, ಸರ್ ದಿನೇಶ್ ಅವರೇ, ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ, ಇಬ್ಬರಿಗೂ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು 30 ಸೆಕೆಂಡ್ ತಾಳ್ಮೆ ಸ್ವಾಮೀಜಿ, 30 ಸೆಕೆಂಡ್ ತಾಳ್ಮೆ. ಅವ್ರು ಹೇಳ್ಬಿಡ್ಲಿ, ಅದೆಲ್ಲದಕ್ಕೂ ಉತ್ತರ ನಮ್ಮ ಹತ್ರ ಇದೆ, ಕೊಡೋಣ ಅಂತೆ. ಲೆಟ್ ಹಿಮ್ ಕಂಪ್ಲೀಟ್ ಸರ್, ಲೆಟ್ ಹಿಮ್ ಕಂಪ್ಲೀಟ್ ಸರ್, ಲೆಟ್ ಹಿಮ್ ಕಂಪ್ಲೀಟ್. 30 ಸೆಕೆಂಡ್ ಹೇಳಿ ಸರ್. ಸೌಜನ್ಯ ಮೇಡಮ್, ಇದೇ ತರ ಅಲ್ಲಿಗೆ ಬರ್ತೀನಿ ವಾಪಸ್ಸು. ಇಲ್ಲ, ಅದನ್ನ ಹೇಳ್ಬಿಡಿ. ಸ್ವಾಮಿಗಳು ಮಾತಾಡ್ತಿದಾರಲ್ಲ, ಸ್ವಾಮೀಜಿಗೆ ಆಮೇಲೆ ಹೋಗೋಣ ಸರ್. ಸೌಜನ್ಯ ಕೇಳಿಸ್ಕೊಳ್ಳಿ. ಸೌಜನ್ಯ ಕೊಲೆ ಆಯ್ತಾ, ರೇಪ್ ಅಂಡ್ ಮರ್ಡರ್. ಆಮೇಲೆ ಆನೆ ಮಹೋತ್ ನಾರಾಯಣ ತಂಗಿ ಯಮುನಾ 21 ಸೆಪ್ಟೆಂಬರ್ 2012 ಯಮುನಾದು ರೇಪ್ ಮತ್ತೆ ಮರ್ಡರ್ ಆಗುತ್ತೆ. ಆಮೇಲೆ ಟೀಚರ್ ವೇದಾವಳ್ಳಿ, ಅವಳ ರೇಪ್ ಆಗುತ್ತೆ, ಮರ್ಡರ್ ಆಗುತ್ತೆ. ಅವ್ರಿಗೆ ಬರ್ನ್ಡ್ ಅಲೈವ್ ಅಂತ ಹೇಳಿದ್ರೆ ಜೀವಂತವಾಗಿ ಅವರಿಗೆ ಬೆಂಕಿ ಇಡಲಾಗುತ್ತೆ. ಆಮೇಲೆ ಲಕ್ಷ್ಮಣ ಅವರ ಮಗಳು ಪದ್ಮಲತಾ ರೇಪ್ ಅಂಡ್ ಮರ್ಡರ್ಡ್, ಬಾಡಿ ಫೌಂಡ್ ಫ್ಲೋಟಿಂಗ್ ಇನ್ ನೇತ್ರಾವತಿ ರಿವರ್. ನೇತ್ರಾವತಿ ನದಿಯಲ್ಲಿ 15 ದಿನದ ನಂತರ ಅವರ ಶವ ಸಿಗುತ್ತೆ. ಈ ಸಂತೋಷ್ ರಾವ್ ಮಾಡಿದ್ದು ಅಂತ ಹೇಳ್ಬಿಟ್ಟು 5 ಜನ ಹೋಗ್ಬಿಟ್ಟು ಹುಡುಗರು ಹೇಳ್ತಾರಲ್ಲ, ಅದ್ರಲ್ಲಿ 2 ಹುಡುಗರು ರವಿ ಪೂಜಾರಿ ಹಾಗೂ ಗೋಪಾಲ್ ಕೃಷ್ಣ, ಅವ್ರದ್ದು ಒಂದು ನಿಗೂಢ ಸಾವಾಗುತ್ತೆ. ಒಬ್ಬ ಹ್ಯಾಂಗ್ ಮಾಡ್ಕೊಂಡ, ಒಬ್ಬ ಇದಾಯ್ತು ಅಂದ್ಬಿಟ್ಟು. ಒಂದ್ ನಿಮಿಷ ಇರಿ ಮೇಡಮ್. ಪ್ರಶಾಂತ್ ಕೊಲೆ ಆಗುತ್ತೆ, ಆಮೇಲೆ ದಿನೇಶ್ ಗೌಡ ಕೊಲೆ ಆಗುತ್ತೆ, ಹರೀಶ್ ಮಡಿವಾಲಾ ಕೊಲೆ ಆಗುತ್ತೆ, ಆಮೇಲೆ ಅನನ್ಯ ಭಟ್ಟು, ಪದ್ಮಲತಾ. ಇವತ್ತು ಕೂಡ ಒಂದು ಅಕ್ಕ ಬಂದ್ಬಿಟ್ಟು ನನ್ನ ತಂಗಿ ಕೊಲೆ ಆಯ್ತು. ನಿಮ್ಗೆ ಬರ್ತಿದ್ದೀನಿ, ಎಲ್ಲಾರ್ಗೂ ರಿಕ್ವೆಸ್ಟ್ ಮಾಡ್ಕೊಂಡು ಇನ್ 30 ಸೆಕೆಂಡ್ ನಿಮಗೆ ಸಮಯ ಕೊಡ್ತೀನಿ. ನೀವು ಕೊಟ್ಟ ಪಟ್ಟಿಗೂ ಈಗ ನಡೀತಿರುವ SIT ತನಿಖೆಗೂ ಹೌ ಈಸ್ ಇಟ್ ಕನೆಕ್ಟೆಡ್ ಹೇಳಿ. ಮೇಡಮ್ ಒಂದು ನಿಮಿಷ. ಇವೆಲ್ಲ ಕೇಸಸ್ಗಳು ಒಂದು ನಿಗೂಢ ಸಾವುಗಳು, ಮುಂದೆ ಬಂದಿರೋದು. ಹಿಂದೆ ಏನ್ ನಡೆದಿದೆಯೋ ಏನಿಲ್ವೋ ತನಿಖೆ ಆಗಕ್ಕೆ ನಾವು ಸ್ಟಾಪ್ ಮಾಡಕ್ಕೆ ಯಾರು? ಇವಾಗ ಗುರ್ಮೀತ್ ರಾಮ್ ನೀವು ಕೊಟ್ಟ ಪಟ್ಟಿಗೂ ಈಗ ಆಗ್ತಿರುವ ತನಿಖೆಗೂ ಸಂಬಂಧ ಏನು ಹೇಳಿ. ಡೇರಾ ಸಚ್ಚಾ ಸೌದಾ 400 ಆಶ್ರಮಗಳಿದ್ವು, 400 ಆಶ್ರಮಗಳಿದ್ವು. ರೇಪ್ ಕೇಸ್ ನಲ್ಲಿ ಜೀವಾವಧಿ ಶಿಕ್ಷೆ ಆಗಿದೆ. ಸಿಂಪಲ್ ಪ್ರಶ್ನೆ ರಜಾಕ್ ಅವರೇ, ಮೇಲೆ ಒಂದು ಅನುಮಾನ ಬಂತು, ಗುರು ಮೇಲೆ ತನಿಖೆ ನಡೀತಾ ಇದೆ.
ಈಶಾ ಬೇರೆ ಫೌಂಡೇಶನ್ ಅಲ್ಲಿ ಪ್ರಕರಣದ ಉದಾಹರಣೆ ಹೆಣ್ಣು ಕೊಡಿ, ಮಕ್ಕಳ ಜೊತೆ escape ಆಗ್ಬೇಡಿ. ಬಲಾತ್ಕಾರ ನಡೆದಿದೆ ಅಂತ ಬೇರೆ ಹೇಳ್ಬಿಟ್ಟು ಪ್ರಕರಣದ ಉದಾಹರಣೆ ಆಸಾರಾಮ್ ಕೊಡಿ, ಬಾಪು escape ಆಗ್ಬೇಡಿ. ಆಸಾರಾಮ್ ಬಾಪು ಈಗ ನಡೀತಾ ಇರುವ 400 ತನಿಖೆಗೂ ಆಶ್ರಮಗಳಿತ್ತು ಆಸಾರಾಮ್ ಈಗ ಬಾಪು ನಡೀತಾ ಇರುವ ಆ ತನಿಖೆಗೂ ಆಶ್ರಮದಲ್ಲಿ ಹೆಣ್ಣು last ಮಕ್ಕಳ 10 ಜೊತೆ second time ಕೊಡ್ತೀನಿ. ಲಾಸ್ಟ್ 10 ಸೆಕೆಂಡ್ ಟೈಮ್ ಕೊಡ್ತೀನಿ. ಈಗ ನಡೆದಿರೋ SIT ತನಿಖೆಗೂ ನೀವು ಕೊಟ್ಟ ಪಟ್ಟಿಗೂ ಏನ್ ಸಂಬಂಧ? ಈ ಎಲ್ಲಾ ಕೊಲೆಗಳಿಗೂ ಎಲ್ಲೋ ಒಂದ್ ಕಡೆ ಪಾಯಿಂಟ್ ಆಫ್ ಸಸ್ಪಿಷನ್ ಒಂದ್ ಕಡೆ ನಡೀತಾ ಯಾವ ಇದೆ, ಕಡೆ ಹೋಗ್ತಾ ಇದೆ. ಎಲ್ಲಿದೆ ಹಂಗಂತ? ಆ ಪಾಯಿಂಟ್ ಉಲ್ಲೇಖ ನೀವು ಕೊಟ್ಟ ಯಾವ ಪ್ರಕರಣದ ರಿಪೋರ್ಟ್ ನಲ್ಲಿ ಇದೆ? ಸೌಜನ್ಯ ವರ್ಡಿಕ್ಟ್ ಅಲ್ಲಿ ಎಲ್ಲಿದೆ ಆ ಹೆಸರು? ಹೇಳಿ ಈ ಸರ್, ಅವ್ರು 13 ಹೇಳಿ. ಪಾಯಿಂಟ್ ಅಲ್ಲಿ ಪಾಯಿಂಟ್ 1ರಲ್ಲಿ ಒಂದು ರೆಡ್ ಬ್ಲೌಸ್ ಸಿಕ್ಕಿದೆ, ಒಂದು ಕಾರ್ಡ್ Oh ಸಿಕ್ಕಿದೆ. my God. ಪಾಯಿಂಟ್ 6ರಲ್ಲಿ 24 ನಾನು ಗಣಿಗ ಮನುಷ್ಯನ ಮೂಳೆಗಳು ದಿನೇಶ್ ಸಿಕ್ಕಿವೆ. ಗಣಿಗ ಅವರನ್ನ ಅದು ಕೇಳ್ತೀನಿ. ಯಾರ ಮೂಳೆಗಳು? ದಿನೇಶ್ ಗಣಿಗ ಅವರೇ, ದಿನೇಶ್ ಗಣಿಗ ಅವರೇ, ಸಾಕಷ್ಟು ಸಮಯ ನಿನಗೆ ತನಿಖೆಗೆ ಅಡ್ಡ ಸಾಕಷ್ಟು ಸಮಯ ನಿಮಗೆ ಕೊಟ್ಟಿದ್ದೀನಿ. ಅವ್ರು ಹೇಳ್ದಾಗೆ 3 ಜನ ಸ್ವಾಮೀಜಿಗಳಿದ್ದಾರೆ. 3 ಜನ ಸ್ವಾಮೀಜಿ ತನಿಖೆ ಅಲ್ಲ ಸರ್, ಕಿರ್ಚೋದ್ರಿಂದ ಇಲ್ಲೇನೋ ಕಿರ್ಚ್ಬೇಡಿ, ಕಿರ್ಚ್ಬೇಡಿ. ಒಂದ್ ನಿಮಿಷ ಕಾಮ್ ಡೌನ್, ಕಾಮ್ ಡೌನ್, ಕಾಮ್ ಡೌನ್, ಕಾಮ್ ಡೌನ್, ಕಾಮ್ ಡೌನ್, ಕಾಮ್ ಡೌನ್. ವಾಯ್ಸ್ ಕೇವಲ ದಿನೇಶ್ ಗಣಿಗ ಅವರ ವಾಯ್ಸ್ ಮಾತ್ರ ಆನ್ ಏರ್. ಯಾಕೆ ಕಾಪಾಡ್ತಿದ್ದಾರೆ? ದಿನೇಶ್ ಗಣಿಗ ಅವರ ವಾಯ್ಸ್ ಮಾತ್ರ ಆನ್ ಏರ್. ದಿನೇಶ್ ಗಣಿಗ ಅವರೇ, ದಿನೇಶ್ ಗಣಿಗ ಅವರೇ, ನನ್ನ ಪ್ರಶ್ನೆ ಕೇಳ್ತಾ ಇದೀಯಾ? ದಿನೇಶ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಾನು ಸಿಂಪಲ್ ಪ್ರಶ್ನೆ ಕೇಳಿದೆ ರಜಾಕ್ ಅವರಿಗೆ. ಈಗ ಕೊಟ್ಟ ಪಟ್ಟಿಗೂ ಈಗ ನಡೀತಿರುವ SIT ತನಿಖೆಗೂ ಏನ್ ಸಂಬಂಧ ಅಂತ ನಿಮಗೆ ಗೊತ್ತಿದ್ರೆ ದಯಮಾಡಿ ಅದನ್ನ ವಿವರಿಸಿ. ಸಂಬಂಧ ಇದೆ. ಹೇಗೆ? ಸಂಬಂಧ ಇದೆ. ವಿವರಿಸಿ. ಏನು ಸಂಬಂಧ? ಹಾ. ಈಗಾಗಲೇ ಅವ್ರು ಹೇಳಿರುವಂತದ್ದು 4 ಕೊಲೆ ಮತ್ತು ಅತ್ಯಾಚಾರ. ಪದ್ಮಲತಾ ಕೊಲೆ ಇರ್ಬೋದು, ನಾರಾಯಣ ಯಮುನಾ ಕೊಲೆ ಇರ್ಬೋದು, ಅಥವಾ ಅಲ್ಲಿ ವೇದವಲ್ಲಿ ಕೊಲೆ ಇರ್ಬೋದು, ಸೌಜನ್ಯ ಕೊಲೆ ಇರ್ಬೋದು. ಅದು ಅಲ್ಲದೇನು ಕೂಡ 462 ಕೂಡ ಅಸಹಜ ಸಾವುಗಳು ನಡೆದಿದೆ. ಸರಿ. 462 ಅಸಹಜ ಸಾವುಗಳು ಇಡೀ ದೇಶದ ಯಾವುದೇ ಧಾರ್ಮಿಕ ಕೇಂದ್ರದಲ್ಲಿ ನಡೆಯದೇ ಇರುವಂತ ಅಲ್ಲಿ ನಡೀತಾ ಇದೆ. ಕ್ವಿಕ್ ಕ್ವೆಶ್ಚನ್, ನೀವು ಚೆಕ್ ಮಾಡಿದ್ರಾ? ದಿನೇಶ್ ಅವರೇ, ಕ್ವಿಕ್ ಕ್ವೆಶ್ಚನ್, ನೀವು ಚೆಕ್ ಮಾಡಿದ್ರಾ? ಕಾಶಿ ಚೆಕ್ ಮಾಡಿದ್ರಾ? ಅಜ್ಮೇರ್ ಚೆಕ್ ಮಾಡಿದ್ರಾ? ಚೆಕ್ ಮಾಡಿದ್ರಾ? ನಿಮ್ಮ ಹತ್ರ ರಿಪೋರ್ಟ್ ಇದೆಯಾ? ಎಲ್ಲೂ ಆಗದೆ ಇರೋ ಅಸಹಜ ಸಾವುಗಳು ಕೇವಲ ಧರ್ಮಸ್ಥಳದಲ್ಲಿ ಮಾತ್ರ ಆಗ್ತಿದೆ. ಇಡೀ ರಾಜ್ಯದ ಪ್ಲೀಸ್ ಅದನ್ನ ದಯಮಾಡಿ ನಮ್ಮ ಆಫೀಸಿಗೆ ಕೊಟ್ಟು ಕಳಿಸಿ ಸರ್. ಆಯ್ತು ದಿನೇಶ್ ಅವರೇ, ಆಯ್ತು, ಅಲ್ಲಿಗೆ ನನಗೆ ಪ್ರಶ್ನೆಗೆ ಉತ್ತರ ಸಿಕ್ತು. ನನಗೆ ಪ್ರಶ್ನೆಗೆ ಉತ್ತರ ಸಿಕ್ತು. ದಯಮಾಡಿ ಆ ಕಾಪೀಸ್ ನಮ್ಮ ಆಫೀಸಿಗೆ ಕಳಿಸಿ, ನಾವು ಪಬ್ಲಿಷ್ ಮಾಡೋಣ. ಮುಂದುವರಿಸಿ. ಕನೆಕ್ಷನ್ ಹೆಂಗೆ? ಇವಾಗ ಕನೆಕ್ಷನ್ ಹೆಂಗೆ? ಆಯ್ತು, ಈ ಅಸಹಜ ಆಯ್ತು ಸರ್. ಆಗದೆ ಇರುವಂತಹ ಸಾವುಗಳು ಖಾಲಿ ಧರ್ಮಸ್ಥಳ ಕ್ಷೇತ್ರದ ಈ ನೇತ್ರಾವತಿ ನದಿಯಲ್ಲಿ ಆಗ್ತಿದೆಯಲ್ಲ, ಹಾಗಾಗಿ ನಮ್ಗೆ ಅನುಮಾನ ಅಲ್ಲಿ ಯಾರೋ ಕೊಲೆಗಡುಕರಿದ್ದಾರೆ ಅನ್ನೋದು ಅನುಮಾನ ಅಷ್ಟೇ. ನಿಮ್ಮ ಅನುಮಾನ ಸರಿ ಸರ್. ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ ನಿಮ್ಮ ಅನುಮಾನ ಸರಿಯೇ, ನಾನು ಅದನ್ನು ವಾದನೆ ಮಾಡ್ತಿಲ್ಲ. ನನಗ್ ಬೇಕಾಗಿರೋ ಸಿಂಪಲ್ ಪ್ರಶ್ನೆ, ಯಾಕೆ ಡೆಲಿಬರೇಟ್ ಆಗಿ ಸೌಜನ್ಯ, ವೇದವಲ್ಲಿ, ಪದ್ಮಲತಾ, ಅನನ್ಯ ಭಟ್ ಈ ಪ್ರತ್ಯೇಕ ಪ್ರಕರಣಗಳನ್ನ ಈಗ ನಡೀತಿರುವ SIT ತನಿಖೆಗೆ ತಳಕ್ ಹಾಕ್ತಿದ್ದಾರೆ? ಸರ್, ನೀವು ದಿನೇಶ್ ಅಲ್ಲ, ನೀವು ದಿನೇಶ್ ಅಲ್ಲ.